ಸಭೆ ಬಿಟ್ಟಿರುವ ಸಂದರ್ಭದಲ್ಲಿ ಪ್ರತಿನಿತ್ಯವೂ ನಾನು ಯಾವುದಾದ್ರೂ ಸಮಸ್ಯೆಗಳಿಂದ ಹೋಗುವಂತಾದ್ರೆ ಈ ಸಭೆಯಲ್ಲಿ ನೀವು ನನ್ನ ಜೊತೆಯಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮೊಡನೆ ಕೂಡಿ ಅದನ್ನು ಪರಿಹರಿಸಿಕೊಳ್ಳುವವನು ಹಾಗಿದ್ದೇನೆ. ಇವತ್ತು ಹಾಗಲ್ಲ, ನನ್ನಿಂದಲೇ ಅನುಮತಿಯನ್ನು ಪಡೆಯುವುದರ ಮೂಲಕವಾಗಿ ಅಪ್ಪ ನಮ್ಮದಾದಂತಹ ವನವಿಹಾರಕ್ಕೆ ಹೋಗಿ ಬರ್ತೇವೆ ಎನ್ನುವ ಹಾಗೆ ಅನುಮತಿಯನ್ನು ಪಡೆದು ನೀವು ಮುಂದುವರಿದ್ದೀರಿ. ಅನುಮತಿಯನ್ನು ಪಡೆದು ವನವಿಹಾರಕ್ಕೆ ಹೋದದ್ದೇನು ಸತ್ಯ. ಈಗ ಬಂದು ನೋಡ್ತಾ ಇದ್ದೇನೆ, ಬಂದು ಮುಖವನ್ನು ಕಂಡಾಗ ಆನಂದವಾಯಿತು. ಆದ್ರೆ ಮನದ ಹದರವನ್ನು ಮೊದಲು ಸೂಚಿಸಿದಂತೆ ನಿಮ್ಮ ಮುಖದಲ್ಲಿ ಯಾವುದೋ ಒಂದು ರೀತಿಯ ಕುತೂಹಲ, ಯಾವುದೋ ಒಂದು ಸಾಧನೆ ಮಾಡಿದ್ದೇವೆ ಎನ್ನುವಂತಹ ಭಾವನೆ ನಿಮ್ಮ ಮುಖದಲ್ಲಿ ಕಾಣ್ತಾ ಇದ್ದೇನೆ. ಮಕ್ಕಳೇ, ಯಾವ ಕಡೆಗೆ ಗೈದಿದ್ದೀರಿ, ಏನು ವಿಶೇಷ, ಬರುವುದರ ಉದ್ದೇಶ ಏನು, ಎಲ್ಲವನ್ನ ಹೇಳ್ತೀರಾ?
ಒಳ್ಳೆ ಶಾಬಾಸ್. ಒಳ್ಳೆ ಕಾರ್ಯವನ್ನೇ ಮಾಡ್ತೀರಿ ನೀವು. ನಮ್ಮಲ್ಲಿಗೆ ಬಂದಿರುವಂತಹ ಹಣವನ್ನ ಬರದ ಮಕ್ಕಳೇ ಇಲ್ಲಬಹುದು. ಕೋಪಗೊಂಡು ತುರಗವನ್ನ ಕಟ್ಟಿದ್ದೀರಿ. ಬಲವುಳ್ಳವರು ತುರಗವನ್ನ ಕಟ್ಟಿ ಕಾದಾಡಬೇಕು. ಬಲಹೀನರಾದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕು ಎನ್ನುವ ಹಾಗೆ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ ಅಂತಾದ್ರೆ ನಾವು ಪರಾಕ್ರಮಿಗಳು ಇರುವುದಲ್ಲ, ಬಂದಿರುವಂತಹ ವೀರಾದಿ ವೀರರಿಗೆ ತೋರಿಸಿಕೊಳ್ಳಲೇಬೇಕು. ಹಾಗಂತ ನಮ್ಮದಾದಂತ ಅಧಿಕಾರವನ್ನು ವಿಸ್ತರಿಸಬೇಕೆನ್ನುವ ಕಾರಣಕ್ಕಾಗಿ ಇದುವರೆಗೆ ನಾವು ಯಾರ ಮೇಲೆ ಹೋದದ್ದಿಲ್ಲ. ಹೋದದ್ದೇ ಹೌದು ಅಂತ ಆದ್ರೆ ನಾವು ಯಾವ ನಾಡಿನ ಮೇಲೆ ಅಭಿಯೋಗವನ್ನು ನಡೆಸಿದವರಲ್ವೇ ಅಲ್ಲ. ಬರಿದೆ ಯಾಕೆ ಅವರಲ್ಲಿ ಕಾದಾಟಕ್ಕೆ ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಇದುವರೆಗೆ ಅವರತ್ತ ಹೋದವರಲ್ವೇ ಅಲ್ಲ. ಆದರೂ ಕೂಡ ನಮ್ಮ ಪುರದತ್ತ ಬಂದು ನಮ್ಮ ಪುರಕ್ಕೆ ಬಂದು ಈ ರೀತಿಯ ವಿಕ್ರಮವನ್ನು ಮೆರೆಸ್ತಾರೆ ಅಂತ ಆದ್ರೆ ದುರ್ಗವನ್ನು ಕಟ್ಟಿದ್ದು ಒಳ್ಳೆಯದೇ ಆಯ್ತು. ಹಾಗಂತ ನಮ್ಮ ಬೆಂಬಲಕ್ಕೆ ಯಾರು ಇಲ್ಲ ಅಂತಲ್ಲ, ಇದ್ದಾರಲ್ಲ. ನಾವು ಇದುವರೆಗೆ ಯಾರ ಮೇಲೆ ಹೋಗುತ್ತಿಲ್ಲ. ಯಾಕೆ ಹೋಗಲಿಲ್ಲ ಕೇಳಿ? ನಮಗೆ ಯಾವ ಅನಿವಾರ್ಯವೂ ಇಲ್ಲ. ನಮ್ಮಲ್ಲಿ ಬೇಕಾದಷ್ಟು ಈ ಸಂಪತ್ತು ನಮ್ಮ ನಾಡಿನಲ್ಲಿ ಉಂಟು. ಆದ ಕಾರಣಕ್ಕಾಗಿ ಇದುವರೆಗೆ ಯಾವ ರಾಜ್ಯದ ಮೇಲೆ ದಾಳಿಯನ್ನಿಟ್ಟವರಲ್ಲ. ಆದರೆ ನಮ್ಮ ಪುರದಲ್ಲಿ ನಮ್ಮ ಪುರಕ್ಕೆ ಒಂದು ತುರಗ ಬಂದು ದಾಳಿಯನ್ನಿಟ್ಟಿದ್ದಾರೆ ಅಂತ ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡಲೇಬೇಕು. ಹಾಗಂತ ನಮಗೆ ಭಯ ಇಲ್ಲ. ಯಾಕೆ? ಸದಾ ಕಾಲ ನಮ್ಮ ರಕ್ಷಣೆಗಾಗಿ ಇರುವವ ಆವಲಾತ್ಮಕನೆನಿಸಿಕೊಂಡಂತಹ ಬರ್ಬ ನಮ್ಮ ಮನೆಯ ದೇವನು ಮನದ ದೇವನು ಆಗಿದ್ದಾನೆ. ನನ್ನ ಮಗಳಾದ ಲಕ್ಷ್ಮತಿಯನ್ನು ಮದುವೆಯಾಗುವುದರ ಮೂಲಕವಾಗಿ ಅಳಿಯನಾಗಿದ್ದಾನೆ. ಕಡೆಯ ದಿಕ್ಕಿನ ವಾಸಿಯಾದಂತಹ ಪರಮೇಶ್ವರನ ಅನುಗ್ರಹ ಇರುವ ತನಕ ನಮಗೆ ಯಾವ ತೊಂದರೆ ಬರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಯೋಚನೆ ಮಾಡಬೇಡಿ. ದುರ್ಭಾಗ ಬಂದವರು ಬಂಧಿಸಿದ್ದೇನೆ ಅಂತ ಹೇಳಿದ್ರಿ, ಒಳ್ಳೆಯದಾಯಿತು. ಬಂದಿರುವಂತಹ ಶತ್ರುಘ್ನಾದಿ ಬಲದವರಿಗೆ ನಮ್ಮ ಪರಾಕ್ರಮ ಏನು ಎಷ್ಟು ಎನ್ನುವುದನ್ನು ತೋರಿಸಿಕೊಡಲೇಬೇಕು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಸಮಾಲೋಚನೆ ಮಾಡುವುದಕ್ಕಾಗಿ ಒಂದು ಸಭೆಯನ್ನು ಕರೆಯಬೇಕು. ಸಭೆಯಲ್ಲಿ ನೀವು ಉಪಸ್ಥಿತರಿರಬೇಕು. ಸಿದ್ಧತೆಯಲ್ಲಿ ಅಪಜಯವನ್ನ ಕಂಡವರಲ್ಲ. ಆದರೆ ಜ್ಯೋತಿರ್ವೇದವನ್ನ ಪ್ರವೇಶ ಮಾಡಿರುವಂತಹ ನಮ್ಮ ತುರಗವನ್ನ ವೀರಮಣಿಯ ಮಕ್ಕಳು ಬಂಧಿಸಿದ್ದಾರೆ. ತುರಗದ ರಕ್ಷಣೆ ನನ್ನದಾದರೂ ಕೂಡ ವಿರೋಧ ಪಕ್ಷದವರು ಹೋರಾಟಕ್ಕೆ ಸನ್ನದ್ಧರಾಗಿದ್ದಾರೆ. ಹಾಗಂತ ಹೋರಾಟವೇ ನಮ್ಮ ಉದ್ದೇಶ ಅಲ್ಲವಲ್ಲ. ಸಾಮದಿಂದಲೇ ತುರಗವನ್ನ ಬಿಡಿಸಿಕೊಳ್ಳುವ ಆ ಒಂದು ಯೋಚನೆ ನನ್ನದ್ದು. ಆದ್ದರಿಂದ ಯಾರ
ದುರ್ಗೆ